ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ವಿವಿಧ್ 1563 ಚಾನಲ್ಗೆ ಸ್ವಾಗತ. ಈ ದಿನ ಏನೆಲ್ಲ ಮಾಹಿತಿ ತಮಗೆ ಕೊಡ್ಬೋದು ಅಂತ ಪ್ರಾಯೋಗಿಕವಾಗಿ ನಾನು ಯೋಚನೆ ಮಾಡಿದಾಗ ನನಗಾಗಿರೋದನ್ನೇ ನಾನು ಹೇಳ್ತಾ ಇರೋದು. ಸೊ ದಯವಿಟ್ಟು ಕೆಲವೊಂದು ಸಂದರ್ಭದಲ್ಲಿ ನಾವು ನಿಮಗೆ ಬೇಕಾದಂತಹ ಯಾವುದೋ ನೀವು ನಂಬಿರೋ ಶಕ್ತಿನ ಕೇಳ್ಕೊಳ್ಳೋ ಬಗೆ ಹೇಗೆ, ಅದು ಆದಷ್ಟು ಬೇಗ ಆಗಬೇಕಲ್ಲ, ಆ ಸಂಕಲ್ಪ ಈಡೇರಬೇಕಲ್ಲ. ನಾವು ಯಾವಾಗಲೇ ಅಂದರೆ ಆವಾಗಲೇ ಪೂಜೆ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ದಯವಿಟ್ಟು ಇದನ್ನು ತುಂಬ ಕೇರ್ಲೆಸ್ಸಾಗಿ ಹೇಳೋ ವಿಷಯನ ತೊಗೊಳೋದಕ್ಕೆ ಹೋಗಬೇಡಿ. ನಾನು ಹೇಳೋ ರೀತಿಯಲ್ಲಿ ತಾವು ಸಂಕಲ್ಪ ಅಥವಾ ಕೇಳ್ಕೊಳ್ತಾ ಹೋಗಿ. ಯಾವುದೋ ಒಂದು ಶಕ್ತಿ, ನೀವು ನಂಬಿರ್ತಕ್ಕಂಥ ಶಕ್ತಿನ ಕೇಳ್ಕೊಳ್ತಾ ಹೋಗಿ. ಯಾವುದಾದ್ರು ಒಂದು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಳ್ತಾ ಹೋಗಬೇಕು. ನನಗೆ ಇದಾಗಲೇಬೇಕು, ಇದು ಮಾಡಿಕೊಡು, ಅಥವಾ ಆಗಿದೆ ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಾರೆ. ನಾನು ಯಾವುದೋ ಒಂದು ಕೆಲಸ ಆಗಬೇಕಾಗಿರ್ತದೆ, ಅದು ನನಗಾಗಿದೆ ಅಂತ ಹೇಳ್ಬಿಟ್ಟು ನೀವು ನಂಬಿರ್ತಕ್ಕಂಥ ಶಕ್ತಿಗೆ, ಯಾವುದೋ ನಿಮ್ಮ ಮನೆ ದೇವರಾಗಿರ್ಬೋದು, ಆ ಶಕ್ತಿಗೆ ಧನ್ಯವಾದ ಹೇಳ್ತಾ ಅದನ್ನು ಪದೇ ಪದೇ ಹೇಳ್ಕೊಳ್ತಾ ಹೋಗಿ. ಹಾಗಾದರೆ ಯಾವ ಸಮಯದಲ್ಲಿ ನೀವು ಹೇಳ್ಕೊಳ್ಬೇಕು, ಕೇಳ್ಕೊಳ್ಬೇಕು, ಆ ಶಕ್ತಿನ, ಕಾಣದಂತಹ ಶಕ್ತಿನ ನಿಮ್ಮ ಮನಸ್ಸಿನಲ್ಲಿ ನೆನೆಸಬೇಕು ಅನ್ನೋದು ಪ್ರಶ್ನೆ ಈಗ. ಸೊ ದಯವಿಟ್ಟು ಈ ಸುಷುಮ್ನ ನಾಡಿ, ಈ ನಾಡಿಗಳಿರ್ತವೆ, ಎರಡು ರೀತಿಯ ನಾಡಿಗಳಿರ್ತವೆ. ನೀವು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಷ್ಟೊಂದು ನೀವು ಯೋಗದ ಬಗ್ಗೆ ನೀವು ಡೆಪ್ತಾಗಿ ಹೋಗೋ ಪ್ರಶ್ನೆನೇ ಬೇಡ. ನಿಮಗೆ ಬಲಭಾಗ ಉಸಿರಾಟನ ಸೂರ್ಯನಾಡಿ ಅಂದ್ಕೊಳ್ಳಿ, ಎಡಭಾಗದ ಉಸಿರಾಟನ ಚಂದ್ರನಾಡಿ ಅಂದ್ಕೊಳ್ಳಿ. ಸೊ ಸೂರ್ಯನಾಡಿ ಏನನ್ನು ಪ್ರತಿನಿಧಿಸ್ತದೆ ಅಂತ ಅಂದರೆ ಅಗ್ನಿ ತತ್ವ, ಹೀಟ್ ಅನ್ನು ಪ್ರತಿನಿಧಿಸುತ್ತೆ. ಇನ್ನು ಚಂದ್ರನಾಡಿ ತಂಪು, ಅದು ಮನಸ್ಕಾರಕನೂ ಹೌದು, ಕರೆಕ್ಟ್ ಅಲ್ಲ? ಈ ಮನಸ್ಕಾರಕ ಇರೋದ್ರಿಂದ ಯಾವಾಗ ನಿಮ್ಮ ಬ್ರೀತು ಈ ಥರ ಇಟ್ಕೊಂಡು ಉಸಿರನ್ನ ಎಳ್ಕೊಂಡು ಬಿಡಿ, ಯಾವುದೋ ಒಂದು ಮೂಗಿನ ಹೊಳ್ಳೆಯಲ್ಲಿ ಉಸಿರಾಡ್ತಾ ಇರ್ತೀವಿ. ಸೊ ಇದನ್ನು ಗಮನಿಸಿ. ನೀವು ಎಡಗಡೆ ಉಸಿರಾಡಬೇಕಾದ್ರೆ ಉಸಿರನ್ನ ತಗೊಳ್ತಾ ನಿಮಗೇನು ಆಗಬೇಕೋ ಇಂಥ ಕೆಲಸ ನನಗೆ ಆಗಿದೆ ಅನ್ನೋ ಥರ ನೆನೆಸ್ಕೊಳ್ತಾ, ಫಾರ್ ಎನ್ ಎಕ್ಸಾಂಪಲ್, ಇವತ್ತು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಅದನ್ನು ನಿಮ್ಮ ಇಮ್ಯಾಜಿನೇಷನಲ್ಲೇ ಉಸಿರು ಹೇಳ್ಕೊಳ್ತಾ ನನಗೆ ಈ ದಿನ ಈ ಕೆಲಸ ಆಗಿದೆ, ಈ ಕೆಲಸದಲ್ಲಿ ನನಗೆ ಸಕ್ಸಸ್ ಆಗಿದೆ ಅನ್ನೋ ಭಾವದಲ್ಲಿ ಒಂದು 11 ಸರಿ, 11 ಅನ್ನೋ ನಂಬರ್ ಒಂದು ಡಿವೈನ್ ನಂಬರು. ಸೊ 11 ಸರಿ ಹೇಳ್ಕೊಳ್ತಾ ಉಸಿರು ಹೇಳ್ಕೊಂಡು ಒಂದು ನಿಮಿಷ ನಿಮ್ಗೆ ಎಷ್ಟಾಗುತ್ತೋ ಅಷ್ಟೊತ್ತು ಹಿಡಿದಿಟ್ಕೊಂಡು ಉಸಿರನ್ನ ಬಿಟ್ಬಿಡಿ. ಉಸಿರನ್ನ ಹೇಳ್ಕೊಳ್ಬೇಕಾಗುತ್ತೆ. ಹಾಗೆ ಉಸಿರನ್ನ ಬಿಡಿ. ಉಸಿರನ್ನ ಬಿಟ್ಟಾಗ ಏನಾಗುತ್ತೆ, ನೀವು ಹೇಳ್ತಕ್ಕಂಥ ಒಳಗಡೆ ನೀವೇನು ಮೆಸೇಜನ್ನು ಹೇಳ್ಕೊಂಡಿದ್ದೀರಿ ಅದನ್ನು ಯೂನಿವರ್ಸಿಗೆ ನಾವು ಅದನ್ನು ತಲುಪಿಸ್ದಾಗುತ್ತೆ. ಈ ಥರ 11 ಸರಿ ನೀವು ಯಾವಾಗ ನಿಮಗೆ ಟೈಮ್ ಸಿಕ್ಕಿದಾಗ ನೋಡ್ಕೊಳ್ಳಿ, ಎಡಗಡೆ ಉಸಿರಾಡ್ತಾ ಇದ್ದೀರಾ, ಹೇಳ್ಕೊಳ್ತಾ ಹೋಗಿ. ಇದನ್ನು ನೀವು ಡೇ ಬೈ ಡೇ ಹೇಳ್ತಾ ಹೋದಾಗೆಲ್ಲ ಅದೇನಾಗುತ್ತೆ, ಎಲ್ಲೋ ಒಂದು ಕಡೆ ಆ ಪಾಸಿಟಿವ್ ಇದಕ್ಕೆ ಅಟ್ರ್ಯಾಕ್ಟ್ ಆಗ್ತಾ ಹೋಗ್ತದೆ, ಆ ಕೆಲಸ ಆಗ್ತಾ ಹೋಗ್ತದೆ, ಖಂಡಿತವಾಗಿಯೂ ಆಗುತ್ತೆ. ಇದನ್ನು ದಯವಿಟ್ಟು ತಾವು ಇವತ್ತಿನಿಂದನೇ ನಿಮ್ಮ ಒಳ್ಳೆಯದಕ್ಕಾಗಿ ನೀವು ಕಷ್ಟಪಡಲೇಬೇಕು. ಇದನ್ನು ಕಷ್ಟ ಅಲ್ಲ, ತುಂಬ ಸುಲಭನಾದ ವಿಷಯ. ಸೊ ನಿಮಗೋಸ್ಕರ ಒಳ್ಳೆಯದಾಗಬೇಕು ಅಂತಂದಾಗ ಇವೆಲ್ಲ ಸಿಂಪಲ್ ನಾನೇನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಫಾಲೋ ಮಾಡಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಇರಲಿ. ಇದ್ರ ಬಗ್ಗೆ ನೀವು ಮಾಡಿ ಕಮೆಂಟ್ಸ್ ಮುಖಾಂತರ ಏನಾಗಿದೆ ನಿಮ್ಮ ಅನುಭವನ ದಯವಿಟ್ಟು ತಿಳಿಸಿ. ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೆಲ್ಲ ಶೇರ್ ಮಾಡಿದಾಗ ಈ ಹೊಸ ವಿಷಯಗಳು ತಲುಪ್ತಾ ಹೋಗುತ್ತೆ. ನಮಗೂ ಹೊಸ ವಿಷಯಗಳನ್ನ, ನನ್ನ ಅನುಭವಕ್ಕೆ ಬಂದಿರೋದನ್ನ ನಿಮ್ಗೆ ಹೇಳಲಿಕ್ಕೆ ನಮಗೂ ಉತ್ಸಾಹಭರಿತವಾಗಿರ್ತೀವಿ. ಸೊ ದಯವಿಟ್ಟು ಇದನ್ನು ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.